ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಗೆ ಸರ್ಕಾರ ತೀರ್ಮಾನ ಮಾಡಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ನಂದಿನಿ, ಈಗ ಕರ್ನಾಟಕದಲ್ಲಿ ರಾಜ್ಯ ಸಂಪುಟ ತೀರ್ಮಾನ ಮಾಡಿದೆ 1 ಲೀಟರ್ ಹಾಲಿನ ದರವನ್ನ 4 ರೂಪಾಯಿ ಹೆಚ್ಚಳ ಮಾಡಬೇಕು ಅಂತೇಳಿ. ಈ ಮೂಲಕ ಹೋಮೋಜಿನೈಸ್ಡ್ ಹಾಲು ಏನು 45 ರೂಪಾಯಿ ಇತ್ತು, ಅದೀಗ 49 ರೂಪಾಯಿ ಆಗ್ತಾ ಇದೆ. ಅರ್ಧ ಲೀಟರ್ 24 ಇತ್ತು, ಅದೀಗ 26 ರೂಪಾಯಿ ಆಗ್ತಾ ಇದೆ. 1 ಲೀಟರ್ಗೆ ಈಗ ಹಾಲಿನ ದರ 4 ರೂಪಾಯಿ ಅಷ್ಟು 1 ಲೀಟರ್ಗೆ ಜಾಸ್ತಿ ಆಗ್ತಿದೆ. ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ಮತ್ತು ಸಚಿವ ಸಂಪುಟದ ಎದುರಿಗೆ ಈ ಪ್ರಸ್ತಾವನೆ ಬಂದಿದ್ದು ಇದೇ ಮೊದಲಲ್ಲ. ಈ ಹಿಂದೆನೂ ಸಹ ಪ್ರಸ್ತಾವನೆ ಬಂದಿತ್ತು ಹಾಲಿನ ದರವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ. ಆದ್ರೆ ಸಚಿವ ಸಂಪುಟ ಒಪ್ಪಿರ್ಲಿಲ್ಲ. ಈಗ 2 ಬಾರಿ ಆ ತೀರ್ಮಾನವನ್ನ ಮುಂದಿಟ್ಟು ಸಚಿವ ಸಂಪುಟ, ಆದ್ರೆ ಈಗ ಕೊನೆಗೆ ಅಂತಿಮವಾಗಿ 4 ರೂಪಾಯಿ ದರವನ್ನ 1 ಲೀಟರ್ಗೆ ಹೆಚ್ಚಳ ಮಾಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದೆ. ಇದು ಒಂದ್ ರೀತಿಯಲ್ಲಿ ಗ್ರಾಹಕರ ಮೇಲೆ ಬರೇನೆ ಅಂತ ಅನಿಸ್ಬೋದು. ಯಾಕಂದ್ರೆ 1 ಲೀಟರ್ಗೆ ದಿಢೀರ್ನೆ 4 ರೂಪಾಯಿ ಹೆಚ್ಚಳ ಆಗಿದ್ದೇನಿದೆ, ಇದು ಬಹಳ ದೊಡ್ಡ ಹೊರೆಯಾಗಿ ಕಾಣ್ತಾ ಇದೆ ಗ್ರಾಹಕರಿಗೆ. ಹಾಗಾಗಿ ಅರ್ಧ ಲೀಟರ್ಗೆ 2 ರೂಪಾಯಿ ಮತ್ತು 1 ಲೀಟರ್ಗೆ 4 ರೂಪಾಯಿ ಈಗಾಗಲೇ ರಾಜ್ಯದಲ್ಲಿ ಚರ್ಚೆ ಆಗಿದೆ. ವಿರೋಧ ಪಕ್ಷಗಳು ಈಗಾಗಲೇ ಬೆಲೆ ಏರಿಕೆ ಸರ್ಕಾರ ಇದು ಅಂತ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಂದಿನಿ ಹಾಲಿನ ದರ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಆದ್ರೆ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾಗಿದೆ ನಂದಿನಿ. ಇಡೀ ಕರ್ನಾಟಕದಲ್ಲಿ ಏನು ಹಾಲಿನ ದರ ಇದೆ ಲೀಟರ್ಗೆ 45 ರಿಂದ 49 ರೂಪಾಯಿ ಮಾಡಿದ್ದಾರೆ. ವಾಸ್ತವವಾಗಿ ಇದು ಪಕ್ಕದ ರಾಜ್ಯಗಳಿಗೆ ಹೋಲಿಸಿದ್ರೆ ಕಡಿಮೆ ದರ ಇದೆ. ಪಕ್ಕದ ರಾಜ್ಯಗಳಲ್ಲಿ ಇದಕ್ಕಿಂತ ಜಾಸ್ತಿ ದರ ಇದೆ ಗ್ರಾಹಕರಿಗೆ ಮಾರುವಂತ ಹಾಲಿನ ದರ. ಇದೇ ಹೋಮೋಜಿನೈಸ್ಡ್ ಹಾಲು 45 ಇತ್ತು. ಇಲ್ಲಿ ಕರ್ನಾಟಕದಲ್ಲಿ ಸಂದರ್ಭದಲ್ಲೇ ಅಲ್ಲಿ 52-55 ರೂಪಾಯಿ ಅಷ್ಟಿತ್ತು. ಸರಿ, ಸುಮಾರು ಒಂದು 6 ರಿಂದ 8 ರೂಪಾಯಿ ಅಷ್ಟು ವ್ಯತ್ಯಾಸ ಇದೆ ಪಕ್ಕದ ರಾಜ್ಯದ ಹಾಲುಗಳಿಗೆ. ಈ ವಾಸ್ತವನ ರಾಜ್ಯ ಸರ್ಕಾರದ ಹಿಂದಿಗೆ ರೈತ ಸಂಘರು ಮುಂದಿಡ್ತಾ ಇದ್ರು. ಅಂದ್ರೆ ಪಕ್ಕದ ರಾಜ್ಯದಲ್ಲಿ ಹಾಲಿನ ದರ ಜಾಸ್ತಿ ಇದೆ, ನೀವು ಕಡಿಮೆ ಮಾಡ್ತಾ ಇದ್ದೀರಿ, ನೀವು ಜಾಸ್ತಿ ದರವನ್ನ ಹೆಚ್ಚಳ ಮಾಡಿ ಆ ದರವನ್ನ ರೈತರಿಗೆ ಕೊಡಿ ಅನ್ನುವಂತ ಬೇಡಿಕೆಯನ್ನ ರೈತ ಸಂಘಗಳು ಸರ್ಕಾರದ ಮುಂದೆ ಇಡ್ತಾ ಇದ್ವು. ಆದ್ರೆ ಈಗ ಸಚಿವ ಸಂಪುಟ ಮಾಡಿರೋ ತೀರ್ಮಾನ ಏನಿದೆ, ಇದು ಗ್ರಾಹಕರಿಗೆ ಮಾರುವಂತ ದರದಲ್ಲಿ ಮಾತ್ರ ಹೆಚ್ಚಳ ಇಲ್ಲಿ ಸಿಗ್ತಾ ಇರೋದು, ಕಾಣ್ತಾ ಇರೋದು. ಅಂದ್ರೆ ರೈತರಿಗೆ ಏನು ಹಾಲನ್ನ ಖರೀದಿ ಮಾಡ್ತಾರೆ ಆ ದರದಲ್ಲಿ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ಆ ದರ ಅಷ್ಟೇ ಇದೆ. ಅಂದ್ರೆ ಈ ಬಾರಿ ದರ ಹೆಚ್ಚಳ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಈ ಹಿಂದೆ ಗ್ರಾಹಕರಿಗೆ ಒಂದು ಎಷ್ಟು ಜಾಸ್ತಿ ಮಾಡ್ತಿದ್ರು ಅದರಲ್ಲಿ ಒಂದು 25%, 50% ಅಷ್ಟಾದ್ರೂ ರೈತರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನ ಸರ್ಕಾರಗಳು ಮಾಡ್ತಾ ಇದ್ವು. ಆದ್ರೆ ಎಲ್ಲಾ ಬಾರಿ ಅಲ್ಲ, ಬಟ್ ಬಹಳಷ್ಟು ಬಾರಿ ಹಾಕಿ ಮಾಡಿದವು ಸರ್ಕಾರಗಳು. ಆದ್ರೆ ಈ ಬಾರಿ ರಾಜ್ಯ ಸರ್ಕಾರ ಕೇವಲ ಗ್ರಾಹಕರಿಗೆ ಮಾರುವಂತ ಹಾಲಿನ ದರದಲ್ಲಿ ಮಾತ್ರ ಹೆಚ್ಚಳವನ್ನು ಮಾಡಿದೆ. ಹಾಗಾಗಿ ಈಗ ರೈತರಿಗೆ ಸಿಗ್ತಾ ಇಲ್ಲ, ಇದು ಒಕ್ಕೂಟಗಳಿಗೆ ಸಿಗುತ್ತೆ. ಹಾಲು ಮಾರಾಟ, ಹಾಲು ಉತ್ಪಾದಕ ಆ ಸಂಘಗಳಿಗೆ ಸಿಗುತ್ತೆ, ಡೈರಿಗಳಿಗೆ ಸಿಗುತ್ತೆ. AMF ಗೆ, ಶಿಮೂಲ್ ನಂತ ಡೈರಿಗಳಿಗೆ ಈ ದರ ಸಿಗುತ್ತೆ. ಅಲ್ಲೂ ಸಹ ಅವರು ಹೇಳ್ತಕ್ಕಂಥದ್ದು ಹಾಲಿನ ಇದು ಬೇಡಿಕೆ, ಹಾಲಿನ ಉತ್ಪಾದನೆ ಏನಿದೆ ಅದು ಉತ್ಪಾದನೆಗೆ ತಕ್ಕಷ್ಟು ಸರಿ ಆಗೋದಿಲ್ಲ. ಅಂತ ಸಂದರ್ಭದಲ್ಲೂ ಸಹ ನಾವು ಆ ಹಾಲಿನ ಡೈರಿಯನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಈಗಾಗಲೇ ಬಹಳಷ್ಟು ದಿನಗಳ ಕಾಲ ನಾವು ನಷ್ಟದಲ್ಲಿ ಮಾಡಿದ್ದೇವೆ ಅಂತೇಳಿ. ಹಾಗಾಗಿ ದರವನ್ನು ಹೆಚ್ಚಳ ಮಾಡ್ಲಿಕ್ಕೆ ಈಗಾಗಲೇ 2 ಬಾರಿ ಪ್ರಸ್ತಾವನೆಯನ್ನು ಕೊಟ್ಟಿದ್ರು. ಆದ್ರೆ ಈ ಎಲ್ಲಾ ಚರ್ಚೆಯ ನಡುವೆ ಒಂದೊಂದು ಸತ್ಯ, ಗ್ರಾಹಕರಿಗೆ ದಿಢೀರನೆ ಈಗ 1 ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಿರೋದೇನಿದೆ, ಇದು ಬಹಳ ಈ ಸದ್ಯಕ್ಕೆ ಈ ಬೇಸಿಗೆ ಬಿಸಿಯಲ್ಲಿ ಇನ್ನೊಂದು ಬಿಸಿ ತಟ್ಟದಂತೆ ಆಗಿದೆ ನನಗೆ. ಹಾಗೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಅನ್ನೋದನ್ನೇ ನೆಪ ಮಾಡಿಕೊಂಡು ಈ ರೀತಿ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋದು ನಮ್ಮ ಸಾಮಾನ್ಯ ಜನರ ಪ್ರಶ್ನೆಯಾಗಿದೆ. ಈ ಕುರಿತು ಏನ್ ಹೇಳ್ತೀರಾ? ಇದು ಇವತ್ತಿನ ವಾದ ಅಲ್ಲ, ರೈತ ಸಂಘಗಳು ಇದನ್ನ ಮುಂದಿಟ್ಟಿದ್ದು. ರೈತ ಸಂಘಗಳು ಈ ಗ್ರಾಹಕರು ಏನು ಹಾಲನ್ನ ಖರೀದಿ ಮಾಡ್ತಾರೆ ಅವರಿಗೆ ಕಡಿಮೆ ದರದಲ್ಲಿ ನೀವು ಹಾಲನ್ನು ಕೊಡ್ತಾ ಇದ್ದೀರಿ ಅಂತ ರೈತ ಸಂಘಗಳು ವಾದವನ್ನ ಮಾಡ್ತಾ ಇದ್ರು. ಆದ್ರೆ ಅವ್ರು ವಾದವನ್ನ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ದಿದ್ದು, ನೀವು ಹಾಲಿನ ದರವನ್ನು ಹೆಚ್ಚಳ ಮಾಡಿ ರೈತರಿಂದ ಹಾಲನ್ನು ಖರೀದಿ ಮಾಡೋ ದರವನ್ನು ಹೆಚ್ಚಳ ಮಾಡಿ ಅಂತೇಳಿ. ಹಾಗಾಗಿ ಒಂದು ಕಡೆ ಹೆಚ್ಚಳ ಆದ್ರೆ ಇನ್ನೊಂದು ಕಡೆ ಕಡಿಮೆ ಮಾಡುವಂತ ಈ ಏನು ಟ್ಯಾಕ್ಟಿಕ್ಸ್ ಇದೆ ಇದನ್ನ ರಾಜ್ಯ ಸರ್ಕಾರಗಳು ಮಾಡ್ತಾನೆ ಬರ್ತಾ ಇದ್ವು. ಈಗ ಬೇರೆ ಈ ಸರ್ಕಾರಿ ನೌಕರರು ಬೇರೆ ರಾಜ್ಯಗಳಲ್ಲಿ ಸಂಬಳ ಜಾಸ್ತಿ ಇದೆ, ಅವರಿಗೆ ಭತ್ಯೆ ಜಾಸ್ತಿ ಇದೆ, ಅದಕ್ಕೆ ಸರಿಸಮಾನದ ವೇತನವನ್ನು ಕೊಡಿ, ಆಮೇಲೆ ಕೇಂದ್ರ ಸರ್ಕಾರ ಏನ್ ಕೊಡ್ತಿದೆ ಅದಕ್ಕೆ ಸಮನಾದಂತ ವೇತನವನ್ನು ಕೊಡಿ ಅಂತ ರಾಜ್ಯ ಸರ್ಕಾರಿ ನೌಕರರು ವಾದವನ್ನ ಮಾಡ್ತಾ ಇರ್ಬೇಕಾದ್ರೆ, ರೈತರು ಸಹ ಬೇರೆ ರಾಜ್ಯದಲ್ಲಿ ಯಾವ ದರದಲ್ಲಿ ಹಾಲನ್ನು ಮಾರಾಟ ಆಗ್ತಾ ಇದೆ ಅದೇ ದರದಲ್ಲಿ ರಾಜ್ಯದಲ್ಲೂ ಸಹ ಮಾರಾಟ ಮಾಡಿ ಅದನ್ನ ಕೊಡಿ ಅಂತ ಅವರು ವಾದವನ್ನ ಮುಂದಿಡ್ತಾರೆ. ಆದ್ರೆ ಇಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಯನ್ನ ಹೆಚ್ಚಳ ಮಾಡೋದಾಗಿರ್ಬೋದು, ಹಾಲಿನ ದರವನ್ನ ಹೆಚ್ಚಳ ಮಾಡೋದಾಗಿರ್ಬೋದು, ಇದರ ಅಂತಿಮ ಬಲಿಪಶು ಯಾರಾಗಿರ್ತಾರೆ ಅಂತಂದ್ರೆ
ಒಬ್ಬ ಸಾಮಾನ್ಯ ಗ್ರಾಹಕನೇ ಆಗಿರ್ತಾನೆ. ಹಾಗಾಗಿ ಈ ನೆಪವನ್ನು ಮಾಡ್ಕೊಂಡು ಬೇರೆ ರಾಜ್ಯಗಳಲ್ಲಿದೆ ಆ ಕಾರಣದಿಂದ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಮಾಡ್ತೀವಿ ಅನ್ನೋ ನೆಪವನ್ನು ಇಟ್ಕೊಂಡು ಆರ್ಥಿಕವಾಗಿ ಅತ್ಯಂತ ಸುಸ್ಥಿತಿಯಲ್ಲಿರ್ತಕ್ಕಂಥ ಎಂತೆಂಥ ಗ್ಯಾರಂಟಿಗಳನ್ನು ಕೊಟ್ಟು ಸಹ ಬೇರೆ ರಾಜ್ಯಗಳ ರೀತಿನಲ್ಲಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗದೇ ಇರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಏಕಾಏಕಿ ಇಷ್ಟು ಮಟ್ಟಿನ ದರ ಏರಿಕೆ ಬೇಡವಾಗಿತ್ತು ಅನ್ನೋದು ಜನಸಾಮಾನ್ಯರಲ್ಲಿ ಮನಸ್ಸಲ್ಲಿರ್ತಕ್ಕಂಥ ಮಾತಾಗಿದೆ ನಂದಿನಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.